ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಾಡ್ತಿರ್ತಕ್ಕಂಥ ಸಂಚಿಕೆ ನಿಜಕ್ಕೂ ಕೂಡ ಒಂದು ಅಪರೂಪದ ಸಂಚಿಕೆ ಅನ್ನುವಂಥ ಭಾವನೆ ನನ್ನದು. ಯಾಕಂದರೆ ಬೆಳಗಾವಿ ಜಿಲ್ಲೆಯ ಅಬಕಾರಿ ಇಲಾಖೆ ಅಧಿಕಾರಿಗಳು ನಡೆಸಿರ್ತಕ್ಕಂಥ ಒಂದು ಭ್ರಷ್ಟಾಚಾರದ ವಾಸನೆ ರಾಜ್ಯದಾದ್ಯಂತ ಹರಡ್ತಾ ಇರೋದು ಹಾಗೂ ಇಡೀ ತನಿಖಾ ಸಂಸ್ಥೆಯವರು ಬಂದು ತನಿಖೆಗಳನ್ನು ಮಾಡ್ತಾ ಇರೋದು ಕೂಡ ರಾಜ್ಯದ ಜನತೆಯಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿವೆ. ಹಾಗಿರುವಾಗ ಆ ಅಧಿಕಾರಿ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ, ಯಾಕಂದರೆ ಅವರ ಒಂದು ತಪ್ಪಿನಲ್ಲಿ ಬೇರೊಬ್ಬರ ಬೇಳೆ ಬೇಯಿಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ವಾಸ್ತವ. ಹಾಗಿರುವಾಗ ಅದನ್ನೆಲ್ಲರೂ ಕೂಡ ಮನಗಾಣಬೇಕು. ಹಾಗಿದ್ರೆ ಆ ಅಧಿಕಾರಿ ಯಾರು, ಆ ಅಧಿಕಾರಿ ಮಾಡಿರ್ತಕ್ಕಂಥ ಅಪರಾಧಗಳೇನು ಹಾಗೂ ಅವ್ಯವಹಾರಗಳೇನು, ಆಮೇಲೆ ಅವರು ನಡೆಸಿರ್ತಕ್ಕಂಥ ವ್ಯವಹಾರಗಳೇನು ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಬಿಚ್ಚಿಡ್ತೀನಿ. ಅದು ಕೂಡ ವೈ ಮಂಜುನಾಥ್ ಹಿರಿಯ ಅಬಕಾರಿ ಇಲಾಖೆಯ ಅಧಿಕಾರಿಗಳು. ಅವರು ಹಲವಾರು ವರ್ಷಗಳಿಂದ ಬೆಳಗಾವಿಯಲ್ಲಿ ತಮ್ಮ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಅವರು ಮೂಲತಃ ಜಾರಕಿಹೊಳಿ ಸಾಹುಕಾರರ ತಂಗಿಯ ಗಂಡ ಹಾಗೂ ಜಾರಕಿಹೊಳಿ ಸಹೋದರರ ಸಂಬಂಧಿ ಅನ್ನೋದು ವಾಸ್ತವ. ಹಾಗಿರುವಾಗ ಅವರು ಯಾರೇ ಆಗಿರಲಿ, ಜಾರಕಿಹೊಳಿಯವರ ಸಂಬಂಧಿಕರೇ ಆಗಿರಲಿ ಅಥವಾ ದೇವೇಂದ್ರಪ್ಪನವರ ಮಾಜಿ ಸಂಸದರಾಗಿರ್ತಕ್ಕಂಥ ದೇವೇಂದ್ರಪ್ಪನವರ ಮಗನೇ ಆಗಿರಲಿ, ಆದರೆ ಅವರು ಮಾಡಿರ್ತಕ್ಕಂಥದ್ದಕ್ಕೆ ಮತ್ತು ಅವರ ಮಾಡಿರ್ತಕ್ಕಂಥ ಒಂದು ಅವ್ಯವಹಾರಕ್ಕೆ ಮತ್ತು ಜಾರಕಿಹೊಳಿ ಸಾಹುಕಾರರನ್ನು ಇದರಲ್ಲಿ ಬಳಸಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸಿದ್ದೀನಿ. ಅದು ಕೂಡ ಜಾರಕಿಹೊಳಿ ಸಾಹುಕಾರರು ಅಂತಂದರೆ ರಾಜ್ಯದಲ್ಲಿಯೇ ಹೆಸರು ಮಾಡಿರ್ತಕ್ಕಂಥ ಒಂದು ದೊಡ್ಡ ಮನೆತನ. ಆ ಮನೆತನಕ್ಕೆ ಕಳಂಕ ತರುವಂಥ ಒಂದು ಕೆಲಸ ಕಾರ್ಯಗಳು ನಡೀತಾ ಇವೆಯೇನೋ ಅನ್ನುವಂಥ ಆಲೋಚನೆಗಳು ಕೂಡ ಸಾರ್ವಜನಿಕವಾಗಿ ಮೂಡ್ತಾ ಇರೋದು ಕೂಡ ಸತ್ಯ. ಹಾಗಿರುವಾಗ ಜಾರಕಿಹೊಳಿ ಸಹೋದರರಿಗೂ ಹಾಗೂ ಈ ನಂಟಿಗೂ ಸಂಬಂಧವಿದೆಯೇ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸಿದ್ದೇನೆ. ಹಾಗಿರುವಾಗ ವೈ ಮಂಜುನಾಥ್ ಅವರು ಹಿರಿಯ ಅಧಿಕಾರಿಗಳು, ಅಬಕಾರಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಅವರು ತಮ್ಮ ಇಲಾಖೆಯ ವ್ಯಾಪ್ತಿಯಲ್ಲಿ ಬರ್ತಿರ್ತಕ್ಕಂಥ ಎಲ್ಲ ಒಂದು ಆಗು ಹೋಗುಗಳನ್ನು ನೋಡಿಕೊಳ್ಳುವಂಥವರು. ಜೊತೆಗೆ ಆ ಇಲಾಖೆಯಲ್ಲಿ ಅವರು ಸಾಕಷ್ಟು ಪ್ರಮಾಣದಲ್ಲಿ ಅವ್ಯವಹಾರಗಳನ್ನು ಮಾಡಿದ್ದಾರೆ ಹಾಗೂ ವಿದೇಶಿಗಳ ಜೊತೆಗೆ ಹಣದ ವ್ಯವಹಾರವನ್ನು ಮಾಡಿದ್ದಾರೆ, ಅಂದರೆ ಹವಾಲಾ ವ್ಯವಹಾರವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಇಡೀ ಇಲಾಖೆಗಳ ಮೂಲಕ ಗೊತ್ತಾಗ್ತಾ ಇದೆ ಅನ್ನುವಂಥ ಸುದ್ದಿಗಳು ಕೂಡ ಬರ್ತಾ ಇರೋದು ಕೂಡ ಸತ್ಯ. ಹಾಗಿರುವಾಗ ಅವರ ಹತ್ತಿರ ಎಷ್ಟೋ ಒಂದು ಬಾರ್ ಲೈಸೆನ್ಸ್ಗಳು ಹಾಗೂ ಅಪಾರ ಪ್ರಮಾಣದ ಚಿನ್ನ ಮತ್ತು ಬೆಳ್ಳಿ ಹಾಗೂ ಅಪಾರವಾದಂಥ ಹಣ ಸಿಕ್ಕಿದ್ರೂ ಕೂಡ ರಾಜ್ಯದ ಮೂಲೆಗಳಲ್ಲಿ ಸುಮಾರು 6 ಕಡೆ IT ಅಧಿಕಾರಿಗಳು ಬಲೆ ಬೀಸಿದಾಗ ಅವರಲ್ಲಿ ಹಲವಾರು ದಾಖಲೆಗಳು ಕೂಡ ಸಿಕ್ಕಿವೆ ಅನ್ನುವಂಥ ಊಹಾಪೋಹಗಳು ಬರ್ತಾ ಇರೋದು ಕೂಡ ಉಂಟು. ಹಾಗಿರುವಾಗ ಆ ಊಹಾಪೋಹಗಳಿಗೂ ಆ ಅಧಿಕಾರಿ ಮಾತ್ರ ಸಂಬಂಧ ಪಡಿತಿರ್ತಾನೇ ವಿನಃ ಅವನ ತಂದೆಯಾಗಿರಲಿ ಅಥವಾ ಅವರ ಬೀಗರಾಗಿರಲಿ ಯಾರು ಕೂಡ ಅದಕ್ಕೆ ಜವಾಬ್ದಾರರಲ್ಲ ಅನ್ನುವಂಥದ್ದನ್ನು ಕೂಡ ನಾನು ಬೆಂಕಿ ಬಿರುಗಾಳಿ ಚಾನೆಲ್ನ ಮೂಲಕ ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಜಾರಕಿಹೊಳಿ ಸಾಹುಕಾರರು ಅವರ ಸಹೋದರಿಯನ್ನು ವೈ ಮಂಜುನಾಥ್ ಅವರಿಗೆ ಕೊಟ್ಟು ಮದುವೆಯನ್ನು ಕೂಡ ಮಾಡಿದರು. ಹಾಗಿರುವಾಗ ಆ ಒಂದು ಸಂಬಂಧವನ್ನೇ ಇಟ್ಟುಕೊಂಡು ಈ ಒಂದು ವ್ಯವಹಾರದಲ್ಲಿ ಜಾರಕಿಹೊಳಿ ಸಾಹುಕಾರರನ್ನೇ ಎಳೆದು ತರುವುದು ಎಷ್ಟರ ಮಟ್ಟಿಗೆ ಸರಿ ಹಾಗೂ ಸಾಹುಕಾರರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಸಂಶಯಗಳು ಕೂಡ ವ್ಯಕ್ತವಾಗ್ತಾ ಇರೋದು ಕೂಡ ನಿಜಕ್ಕೂ ಕೂಡ ಇದೊಂದು ಕಳವಳಕಾರಿಯಾದಂಥ ಒಂದು ಸಂಗತಿ. ಹಾಗಿರುವಾಗ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರಿ ನೌಕರನಾಗಿರ್ತಕ್ಕಂಥವನು, ಅವನು ಅಧಿಕಾರಿನೇ ಆಗಲಿ ಸಾದಾ ನೌಕರನೇ ಆಗಿರಲಿ, ಅವನ ಜವಾಬ್ದಾರಿ ಅವನ ಇಲಾಖೆಗೆ ಹಾಗೂ ಅವನು ಮಾಡ್ತಿರ್ತಕ್ಕಂಥ ವ್ಯವಹಾರ ಅವನಿಗೆ ಬಿಟ್ಟುಕೊಟ್ಟಂಥದ್ದು. ಹಾಗೂ ಆ ಒಂದು ವ್ಯವಹಾರದಲ್ಲಿ ಅವರ ಕುಟುಂಬವಾಗಲಿ ಹಾಗೂ ಬೀಗರಾಗಲಿ ಯಾರೂ ಕೂಡ ಸಂಬಂಧ ಪಡೆದೇ ಇರತಕ್ಕಂಥ ವಿಷಯ. ಹೀಗಿರುವಾಗ ಈ ವಿಷಯದಲ್ಲಿ ಜಾರಕಿಹೊಳಿ ಕುಟುಂಬದ ಒಂದು ಪಾತ್ರ ಏನೂ ಇಲ್ಲ ಅನ್ನೋದು ಕೂಡ ಸ್ಪಷ್ಟ ಹಾಗೂ ಸತ್ಯವಾಗಿರ್ತಕ್ಕಂಥದ್ದು. ಹಾಗಿರುವಾಗ ಜಾರಕಿಹೊಳಿಯವರು ಅಂದರೆ ಸತೀಶ್ ಜಾರಕಿಹೊಳಿಯವರು ಹಿಂದೆ ಅಬಕಾರಿ ಸಚಿವರಾಗಿರ್ತಕ್ಕಂಥ ಸಮಯದಲ್ಲಿ ಅಂದರೆ 2012 ಜೂನ್ರಲ್ಲಿ ಒಂದು ಫೈಲ್ನ ತೆಗೆದು ಲೋಕಾಯುಕ್ತರು ತನಿಖೆ ಮಾಡಿದಾಗ ಆ ಒಂದು ತನಿಖಾ ಸಮಯದಲ್ಲಿ ವೈ ಮಂಜುನಾಥ್ ಅವರಿಗೆ ಸುಮಾರು
11-15 ದಿವಸಗಳವರೆಗೆ ಜೈಲು ಶಿಕ್ಷೆಯೂ ಕೂಡ ಆಗಿದ್ದು ಉಂಟು. ಆ ಒಂದು ಫೈಲು ಸತ್ತು ಹೋಯಿತು ಕೂಡ. ಅದನ್ನು ಮುಚ್ಚಿನೂ ಹಾಕಿದರು. ಮುಚ್ಚಿ ಹಾಕಿದ ನಂತರ ಅನ್ನೋಕ್ಕಿಂತ ಅದನ್ನು ಕ್ಲೋಸ್ ಮಾಡಿದರು. ಹಾಗಿದ್ದಾಗ ಈಗ ಮತ್ತೆ ಅದನ್ನು ಕೆದಕಿದ್ದೇಕೆ ಅನ್ನುವಂಥ ಪ್ರಶ್ನೆಗಳು ಕೂಡ ಸಾರ್ವತ್ರಿಕವಾಗಿ ಬರ್ತಾ ಇರೋದು ಕೂಡ ಉಂಟು. ಆ ಒಂದು ಫೈಲನ್ನು ಇಡಿ ಅವರಿಗೆ ಕೊಟ್ಟದ್ದೇಕೆ ಮತ್ತು ಅದಕ್ಕೆ ಮರುಜೀವವನ್ನು ತುಂಬಿದ್ದ್ಯಾರು? ಹಾಗೆ ಅದನ್ನು ಈ ಒಂದು ಸಂದರ್ಭದಲ್ಲಿ ಜಾರಕಿಹೊಳಿಯವರ ವಿರುದ್ಧವಾಗಿ ಪಿತೂರಿಗಳು ಏನಾದರೂ ನಡೆದಿವೆ ಅನ್ನುವಂಥ ವಾಸನೆಗಳು ಕೂಡ ರಾಜಕೀಯ ವಲಯಗಳಲ್ಲಿ ಕೇಳಿ ಬರ್ತಾ ಇವೆ. ಅದನ್ನು ಕೂಡ ಈಗ ವಿಚಾರ ಮಾಡಬೇಕಾಗಿರ್ತಕ್ಕಂಥದ್ದು. ಸತೀಶ್ ಜಾರಕಿಹೊಳಿಯವರಾಗಲಿ ಅವರ ಸಹೋದರರಾಗಲಿ ವೈ ಮಂಜುನಾಥರವರು ಮಾಡುವಂಥ ಯಾವುದೇ ಒಂದು ಇಲಾಖೆ ವ್ಯವಹಾರದಲ್ಲಿ ಎಂದೂ ಕೂಡ ಯಾವತ್ತೂ ಕೂಡ ಯಾವುದೇ ಕ್ಷಣದಲ್ಲಿ ಕೂಡ ಅವರು ಕೈ ಹಾಕಿ ನಡೆದುಕೊಂಡವರಲ್ಲ, ಹಾಗೂ ಅವರಿಗೆ ಅದರ ಅವಶ್ಯಕತೆಯೂ ಇಲ್ಲ. ಹೀಗಿರುವಾಗ ವೈ ಮಂಜುನಾಥರವರು ಹಾಗೂ ಅವರ ಇಲಾಖೆ ಅವರಿಬ್ಬರೇ ಸಂಬಂಧಪಟ್ಟಂಥವರು. ಹಾಗಿರುವಾಗ ಇದರಲ್ಲಿ ಜಾರಕಿಹೊಳಿ ಕುಟುಂಬದವರನ್ನು ಎಳೆದು ತರುವುದು ನಿಜಕ್ಕೂ ಕೂಡ ಅಪರಾಧವಾಗ್ತತಿ, ಅದು ಅಕ್ಷಮ್ಯವಾಗ್ತತಿ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಬಿಚ್ಚಿ ಹೇಳಲಿಕ್ಕೆ ಬಯಸಿದ್ದೇನೆ. ಆ ಒಂದು ಸಂದರ್ಭದಲ್ಲಿ ಜಾರಕಿಹೊಳಿ ಸಹೋದರರು ನಿಜಕ್ಕೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಹಾಗೂ ಔದ್ಯಮಿಕ ಕ್ಷೇತ್ರದಲ್ಲಿ ತಮ್ಮ ಅಪಾರವಾದಂಥ ಸೇವೆಯನ್ನು ಸಲ್ಲಿಸಿ ಜನಮಾನಸದಲ್ಲಿ ಹೆಮ್ಮೆಯನ್ನು ಉಂಟು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರೋದು ಬೆಳಗಾವಿ ಜಿಲ್ಲೆ ಹಾಗೂ ಕರ್ನಾಟಕ ರಾಜ್ಯಕ್ಕೆ ಇರದೇ ಇರತಕ್ಕಂಥ ಸಂಗತಿ ಏನಲ್ಲ. ಹಾಗಿದ್ದಾಗ ಮುಂದೊಂದು ದಿನ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಬಹುದೇನೋ ಅನ್ನುವಂಥ ಒಂದು ವಿಚಾರದಲ್ಲಿ ದುರುದ್ದೇಶವನ್ನು ಇಟ್ಕೊಂಡು ಇವರ ಮೇಲೆ ಅಪಪ್ರಚಾರ ಮಾಡಿ ಇವರು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರಬಹುದೇನೋ ಅನ್ನುವಂಥದ್ದು ರಾಜಕೀಯ ವಲಯಗಳಲ್ಲಿ ಕೇಳಿ ಬರ್ತಾ ಇದೆ. ಹಾಗೇನಾದರೂ ಆದರೆ ಅದು ನಿಜಕ್ಕೂ ಕೂಡ ಒಂದು ದೊಡ್ಡ ಒಂದು ಸೋಜಿಗನೇ ಅಂತ ಹೇಳ್ಬೋದು. ಯಾಕಂದರೆ ಯಾರ ಹಣೆ ಬರದಲ್ಲಿ ಏನು ಬರೆದಿದೆಯೋ ಅದು ಆಗಲಿಕ್ಕೇ ಬೇಕು, ಅದು ನಡೆಯಲಿಕ್ಕೇ ಬೇಕು. ಹಾಗಿರುವಾಗ ಮುಂದಿನ ಸಲ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವಂಥದ್ದನ್ನು ಬಿಂಬಿಸಿದಾಗ ಅವರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ವಿಚಾರಗಳು ಕೂಡ ರಾಜಕೀಯ ವಲಯಗಳಲ್ಲಿ ಬಂದದ್ದು ಕೂಡ ಉಂಟು. ಈ ಬಂದಿರತಕ್ಕಂಥ ಒಂದು ವಿದ್ಯಮಾನಗಳ ಒಂದು ಜೊತೆಗೇ ಈ ಒಂದು ಹಗರಣ ನಡೆದಿರುವುದು ಕೂಡ ಕಾಕತಾಳೀಯ. ಹಾಗಾದಾಗ ವೈ ಮಂಜುನಾಥ್ರವರಿಗೂ ಹಾಗೂ ಜಾರಕಿಹೊಳಿ ಕುಟುಂಬಕ್ಕೂ ಯಾವುದೇ ಸಂಬಂಧನೂ ಇಲ್ಲ ಹಾಗೂ ಯಾವುದೇ ಒಂದು ವ್ಯವಹಾರನೂ ಇಲ್ಲ. ಹಾಗಿರುವಾಗ ಅವರ ಇಲಾಖೆ ಮತ್ತು ಅವರ ಒಂದು ವ್ಯವಹಾರ ಅವರಿಗೆ ಬಿಟ್ಟುಕೊಟ್ಟದ್ದು, ಅದನ್ನು ರಾಜ್ಯದ ಜನತೆ ಗಮನಿಸಬೇಕು. ಜೊತೆಗೆ ಜಾರಕಿಹೊಳಿಯವರ ಹೆಸರನ್ನು, ಜಾರಕಿಹೊಳಿ ಕುಟುಂಬದ ಹೆಸರನ್ನು, ಅವರು ಮಾಡ್ತಿರ್ತಕ್ಕಂಥ ಒಳ್ಳೆಯ ಕಾರ್ಯಗಳ ಒಂದು ಹೆಸರನ್ನು ಕೆಡಿಸಲಿಕ್ಕೆ ಯಾರಾದರೂ ಮನಸ್ಸು ಮಾಡಿದರೆ ಅವರ ಕನಸುಗಳು ಕನಸಾಗಿಯೇ ಉಳಿತವು. ಜಾರಕಿಹೊಳಿಯವರು ಒಂದು ಆಲದ ಮರ ಹಾಗೂ ಅದು ಒಂದು ಆನೆ ಇದ್ದಂಗೆ. ಆ ಕುಟುಂಬ ಆಲದ ಮರಕ್ಕೆ ಹಾಗೂ ಆನೆಗೆ ಯಾರೂ ಕೂಡ ಸಮಾನರಾಗಿ ನಿಲ್ಲುವಂಥ ಶಕ್ತಿ ಸಾಮರ್ಥ್ಯಗಳನ್ನು ಹೊಂದೇನೇ ಇಲ್ಲ ಅನ್ನುವಂಥ ಭಾವನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ ಹೇಳಲಿಕ್ಕೆ ಬಯಸಿದ್ದೀನಿ. ಆದ್ದರಿಂದ ಯಾವತ್ತೂ ಕೂಡ ಯಾರೂ ಕೂಡ ಜಾರಕಿಹೊಳಿ ಕುಟುಂಬಕ್ಕೆ ಮತ್ತು ಇಂಥ ವ್ಯವಹಾರಕ್ಕೆ ಅವರ ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ಎಳೆದು ತರಬಾರದು ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ನಾಡಿನ ಚಾನಲ್ಲು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ಮಾಡಿರಿ ಅನ್ನುವಂಥ ವಿನಂತಿಯೊಂದಿಗೆ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.